ನಮಸ್ಕಾರ. ಕನಸಿನಲ್ಲಿ ಜೀವಂತ ವ್ಯಕ್ತಿಗಳು ಸತ್ತಂಗೆ ಕಂಡರೆ ಏನರ್ಥ? ಮತ್ತು ತಾನೇ ಕನಸಿನಲ್ಲಿ ಸತ್ತಂಗೆ ಕಂಡು ಬಂದರೆ ಏನರ್ಥ? ಯಾರೇ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ನಾದಿನಿ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಅಳಿಯ ಆಗಿರ್ಬೋದು, ಯಾರೇ ಆಗಲಿ ಜೀವಂತ ವ್ಯಕ್ತಿಗಳು ಕನಸಿನಲ್ಲಿ ನಿಮಗೆ ಫ್ರೆಂಡ್ಸುಗಳಾಗಲಿ ಯಾರೇ ಆಗಲಿ ಕನಸಿನಲ್ಲಿ ಜೀವಂತ ಬದುಕಿರೋ ವ್ಯಕ್ತಿಗಳು ಕನಸಿನಲ್ಲಿ ಸತ್ತಂಗೆ ಕಂಡರೆ, ಮತ್ತು ನೀವೇ ಕನಸಿನಲ್ಲಿ ಸತ್ತಂಗೆ ಕಂಡ್ರೆ ಏನು ಸೂಚನೆ, ಏನು ಅರ್ಥ ಗೊತ್ತಾ? ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ರೀತಿ ನಿಮಗೇನಾದರೂ ಕನಸುಗಳು ಬಿದ್ದುಬಿಟ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿಗಳಿಗೆ ಆಯುಷ್ಯು ಜಾಸ್ತಿ ಅಂತ ತಿಳ್ಕೊಳ್ಳಿ. ಆ ವ್ಯಕ್ತಿಗಳಿಗೆ, ಯಾರ ಕನಸಿನಲ್ಲಿ ಜೀವಂತ ವ್ಯಕ್ತಿಗಳು ಕನಸಿನಲ್ಲಿ ಸತ್ತಂಗೆ ಕಂಡ್ರೆ, ಅಥವಾ ನೀವೇ ಕನಸಿನಲ್ಲಿ ಸತ್ತೋಗಿರೋ ಥರ ಕಂಡ್ರೆ ನಿಮಗೆ ಆಯುಷ್ಯು ಜಾಸ್ತಿ ಅಂತ ಅರ್ಥ ಮಾಡ್ಕೊಳ್ಳಿ. ಹೆದರಕ್ಕೆ ಹೋಗ್ಬಿಡಿ, ಭಯ ಪಡಕ್ಕೆ ಹೋಗ್ಬಿಡಿ, ಆತಂಕ ಪಡಕ್ಕೆ ಹೋಗ್ಬಿಡಿ, ಗಾಬರಿ ಪಡಕ್ಕೆ ಹೋಗ್ಬಿಡಿ. ಮತ್ತು ಕನಸಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವುದು ಕಂಡರೆ ಖಂಡಿತವಾಗ್ಲೂ ಧನ ಪ್ರಾಪ್ತಿ ಆಗುತ್ತೆ, ಹಣ ಪ್ರಾಪ್ತಿ ಆಗುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.